ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನ ಉದ್ಘಾಟನೆಗೆ ಸಜ್ಜು. ಇರೋತಕ ಮಸ್ತ್ ಆಗಿರೋದದ, ಸಪ್ಪಗಾಗಿ ಮುಖ ಬಾಡಿಸಿಕೊಂಡು ಏನೂ ಇಲ್ಲದಂಗ ದೇವ್ರೇನು ಕೊಡ್ಲಾರ್ದಂಗ ಮನ್ಯಾಗ ಎದ್ದು ಕೂಡ್ಲೆ ತಾಯಿ ತಂದೆ ನಕ್ಕೋತಿದ್ರೆ ಮಕ್ಕಳು ನಕ್ಕೋತ ಹೇಳ್ತಾರೆ. ಶಾಸಕ ಯಶವಂತರಾಯಗೌಡ ಪಾಟೀಲರ ದೂರದೃಷ್ಟಿಯ ಫಲ. ಇದು ನಮ್ಮ ಕಾರ್ಯ, ಇದು ನಮ್ಮ ಬದುಕು, ಇದು ನಮ್ಮ ಭವಿಷ್ಯ. ಇಲ್ಲಾಂದ್ರೆ ಕರೋನಾ ನಮಗೊಂದು ನೀತಿ ಪಾಠ ಕಲಿಸೋಗಿದೆ. ಅದನ್ನ ನಾವು ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗೋದು? 2.60 ಕೋಟಿ ಅನುದಾನದಲ್ಲಿ ನಿರ್ಮಾಣ. ಸಿದ್ದೇಶ್ವರ ಮಹಾಸ್ವಾಮಿಗಳು ಎಂದು ಗದಿಗೆ ಆಗಬಾರ್ದು. ನಾನು ಎಲ್ಲಿ ಬೆರ್ತು ಹೋಗ್ಬೇಕು ಅಂದ್ರೆ ಈ ನಿಸರ್ಗದಲ್ಲಿ ಬೆರ್ತು ಹೋಗ್ಬೇಕು ಅಂತ ಹೇಳೋದು. ಸಿದ್ದೇಶ್ವರ ಎಲ್ಲಿ ಸಿಗ್ತಾರ? ಇಲ್ಲಿ ಸಿಗ್ತಾರ. ಈ ಪ್ರತಿ ಗಿಡ, ಈ ಕಣದೊಳಗ ಸಿದ್ದೇಶ್ವರ ಮಹಾಸ್ವಾಮಿಗಳು. ಸಾವಳಸಂಗ ಗ್ರಾಮದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನ ಫುಲ್ ವೈರಲ್. ಸಾವಿರಾರು ಪ್ರವಾಸಿಗರು ಭೇಟಿ, ಪ್ರಕೃತಿಯ ಸೊಬಗು ಸವಿದ ಮಂದಿ. ಕುಟುಂಬ ಸಮೇತ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನಕ್ಕೆ ಪ್ರೇಕ್ಷಕರು ಭೇಟಿ. ವೃಕ್ಷೋದ್ಯಾನ ಪರಿಸರ ಸಂರಕ್ಷಣೆ, ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಹೊಸ ಚೈತನ್ಯ. ಬಿಸಿಲ ನಾಡು ಎಂದು ಕರೆಯಲ್ಪಡುವ ವಿಜಯಪುರ ಜಿಲ್ಲೆಯಲ್ಲಿ ಇದೀಗ ಮಲೆನಾಡಿನ ತಂಪಾದ ಅನುಭವ ನೀಡುವ ಅದ್ಭುತ ಪ್ರವಾಸಿ ತಾಣವೊಂದು ಸಿದ್ಧಗೊಂಡಿದೆ. ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರ ಪರಿಶ್ರಮದಿಂದ ಸಾವಳಸಂಗ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವು ಉದ್ಘಾಟನೆಗೆ ಸಜ್ಜಾಗಿದ್ದು, ಎಲ್ಲರ ಚಿತ್ತ ವೃಕ್ಷೋದ್ಯಾನದತ್ತ ಇದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಎಲ್ಲಿ ನೋಡಿದ್ರೂ ಕೂಡ ಸಾವಳಸಂಗ ಗ್ರಾಮದಲ್ಲಿರುವ ಪ್ರಕೃತಿಯ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಸಾವಳಸಂಗ ಗ್ರಾಮದಲ್ಲಿರುವ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನ ಇದೀಗ ಪ್ರಕೃತಿ ಪ್ರಿಯರು ಮತ್ತು ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಹೊರಹೊಮ್ಮಿದೆ. ವಾರಾಂತ್ಯ ಹಾಗೂ ರಜಾ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿ ಪ್ರಕೃತಿಯ ಸೊಬಗನ್ನ ಸವಿತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಸಾವಳಸಂಗದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವು ಹಸಿರು ಪರಿಸರ, ಸುಂದರ ಉದ್ಯಾನ, ನಡಿಗೆ ಮಾರ್ಗ ಮತ್ತು ಕುಟುಂಬ ಸಮೇತರಾಗಿ ಸಮಯ ಕಳೆಯಲು ಸೂಕ್ತವಾದ ವಾತಾವರಣದಿಂದ ಎಲ್ಲರ ಗಮನ ಸೆಳೆದಿದೆ. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು 2020ರಲ್ಲಿ ಹಾಗೂ 2022ರಲ್ಲಿ ಸಾವಳಸಂಗ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ವನವೀಕ್ಷಣೆ ಮಾಡೋದ್ರೊಂದಿಗೆ ಪ್ರವಚನವನ್ನ ನೀಡಿದ್ರು. ಅಂದೇ ಈ ಸುಂದರ ತಾಣವು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವಂತೆ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಶಾಸಕರು ಭರವಸೆ ನೀಡಿದ್ರು. ಅದರಂತೆ ಇಂದು ಈ ಯೋಜನೆ ಸಾಕಾರಗೊಂಡಿದೆ. ಒಟ್ಟು 2.60 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವು ಅಭಿವೃದ್ಧಿಯಾಗಿದೆ. ಶಾಸಕರು ವಿಶೇಷ ಕಾಳಜಿ ವಹಿಸಿ ಯೋಜನೆಗಳ ಅಡಿಯಲ್ಲಿ 900 ಅನುದಾನ ತರುವ ಮೂಲಕ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಒದಗಿಸಿದ್ದಾರೆ. ಇದು ನಮ್ಮ ಕಾರ್ಯ, ಇದು ನಮ್ಮ ಬದುಕು, ಇದು ನಮ್ಮ ಭವಿಷ್ಯ. ಇಲ್ಲಾಂದ್ರೆ ಕರೋನಾ ನಮಗೊಂದು ನೀತಿ ಪಾಠ ಕಲಿಸೋಗಿದೆ. ಅದನ್ನ ನಾವು ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗೋದು? ಬಹಳ ಜನ ದೊಡ್ಡವರು ಎಲ್ಲೆಲ್ಲೋ ಇದ್ರು ಮೆಟ್ರೋಪಾಲಿಟನ್ ಸಿಟಿ ಒಳಗೆ, ಆದ್ರೆ ಅವ್ರಿಗೆ ಅಲ್ಲಿ ಬದುಕು ಕಾಣಲಿಲ್ಲ. ಕೊನೆಗೆ ಕರೋನಾದಾಗ ಅವ್ರು ಎಲ್ಲಾದ್ರೂ ಬಂದು ನೆಲೆಸಿದ್ರೆ ಇಂಥ ಪರಿಸರಗಳು ಬಂದು ನಿಲ್ಲಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಆಯ್ತು. ಮನುಷ್ಯನ ಜೀವ ಸಂಕುಲಕ್ಕೆ ರಕ್ಷಣೆ ಪಡಿಬೇಕಾದ್ರೆ ಕೊನೆಗೆ ಈ ನಿಸರ್ಗ ನಮ್ಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ಅರಿವು ನಮಗೆ ಮೂಡಿಸಿದೆ. ಅದಕ್ಕಾಗಿ ನಾವೆಲ್ಲ ಬಹಳ ಪ್ರಜ್ಞಾವಂತಿಕೆಯಿಂದ ನಿಸರ್ಗವನ್ನ ಪ್ರೀತಿಸ್ತಕ್ಕಂಥ ಕಾರ್ಯ, ಜಲಜೀವರಾಶಿಗಳನ್ನ ನಮ್ಮ ಮನೆಯ, ನಮ್ಮ ಹೃದಯ ಭಾಗ ಅಂತ ಹೇಳಿ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕಾದ್ರೆ ಮಾತ್ರ ನಮ್ಮ ಆದರ್ಶದ ಬದುಕು ನಮ್ಗೆ ಆಗ್ತದೆ.
ಬಿಟ್ಟು ಸಣ್ಣ ವಿಚಾರಗಳನ್ನ ಬೇರೆ ಯಾವ ವಿಷಯಗಳಿಗೂ ಬಹಳ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. ಆದ್ರೆ ನಮಗೆ ಯಾವ್ದು ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮ ಭವಿಷ್ಯದ ಪೀಳಿಗೆಗೆ ಇವತ್ತೇನು ಇಲ್ಲಿ ಕೂತಿದ್ದಾರೆ ಅವ್ರ ಮುಖ ನೋಡಿ ಆ ಮಕ್ಕಳು ಇವರೆಲ್ಲ ನಾವು ಯಾರನ್ನು ಕಾಣಬೇಕು ಅಂತ ಕೇಳಿದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಂದು ಗದಿಗೆ ಆಗಬಾರ್ದು. ನಾನು ಎಲ್ಲಿ ಬೆರ್ತು ಹೋಗ್ಬೇಕು ಅಂದ್ರೆ ಈ ನಿಸರ್ಗದಲ್ಲಿ ಬೆರ್ತು ಹೋಗ್ಬೇಕು ಅಂತ ಹೇಳೋದು. ಸಿದ್ದೇಶ್ವರ ಎಲ್ಲಿ ಸಿಗ್ತಾರ ನಾವು ಇಲ್ಲಿ ಸಿಗ್ತಾರ. ಈ ಪ್ರತಿ ಗಿಡ ಈ ಕಣದೊಳಗ ಸಿದ್ದೇಶ್ವರ ಮಹಾಸ್ವಾಮಿ. ಅದಕ್ಕಾಗಿ ಅವರ ಆದರ್ಶ ವಿಚಾರ, ಅವರ ಬದುಕು, ಅವರ ಜೀವನ ನಮ್ಗೆ ಆ ಕಾರ್ಯವನ್ನು ಮಾಡ್ತೀವಿ. ನಾನು ಈಗ ಒಂದು ಪುಸ್ತಕ ಕೊಟ್ರಿ ಸಿದ್ದೇಶ್ವರ ಮಹಾಸ್ವಾಮಿಗಳೇ, ಅದರ ಹೆಸರು ಟೈಟಲ್ ಏನಂದ್ರೆ ಬದುಕು. ಎಲ್ಲ ಮಕ್ಕಳು ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ಆದರ್ಶಗಳನ್ನ ಮೈ ರೂಢಿಸಿಕೊಳ್ಳಿ, ಈ ನಿಸರ್ಗವನ್ನ ಪ್ರೀತಿಸಿ ಅಂದಾಕ ಮಾತ್ರ ಇದು ವಿಶ್ವ ಪರಿಸರ ದಿನಾಚರಣೆ. ಸುಮ್ಮನೆ ಕೇಳಿದ್ರೆ ನಾನು ಎಲ್ಲಿ ಮಾಡ್ಲಕತ್ತಾರೆ ಏನ್ ಮಾಡ ಬಹಳ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿವಸ ಮತ್ತು ಒಳ್ಳೆ ಪರಿಸರದೊಳಗ ಈ ಕಾರ್ಯಕ್ಕೆ ನಡೀತಾ ಇದೆ. ಈ ಫೌಂಡೇಶನ್ ಕಾರ್ಯಗಳು ಯಾವ ರೀತಿ ಇರಬೇಕು ಅಂದ್ರೆ ಜನ ಮಾನಸದೊಳಗೆ ಶಾಶ್ವತವಾಗಿ ಆ ಫೌಂಡೇಶನ್ ಎದಕ್ಕದ ಅನ್ನೋದಕ್ಕಿಂತ ಅದು ಜನ ಮಾನಸದೊಳಗೆ ತನ್ನ ಬಹಳ ಸೇವಾ ಬರೀ ಹಿಂಗು ಪ್ರಚಾರ ಮಾಡಿ ಒಂದ್ ದಿವಸ ಅಲ್ಲ, ಪ್ರತಿನಿತ್ಯ ಸಾಮಾಜಿಕ ಕಳಕಳಿಯನ್ನ, ತೊಂದರೆಯಲ್ಲಿದ್ದವ್ರನ್ನ ಅವರ ಸಹಾಯಕ್ಕೆ ನೀವು ಸಣ್ಣ ಸಹಾಯ ಮಾಡಿದ್ರೆ ಅಂದ್ರೆ ಅದು ಉಪಕಾರ ಸ್ಮರಣೆ ಆಗ್ತದೆ. ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಏನೋ ಒಂದು ಸಂಸ್ಕಾರವನ್ನ ಕೊಟ್ಟಿದ್ದಾರೆ. ಆ ವಿಚಾರಧಾರೆಗಳನ್ನ ನಮ್ಮಲ್ಲಿ ಏನು ಬಿತ್ತಿ ಹೋಗಿದ್ದಾರೆ, ಅದರ ಬೆಳೆಯನ್ನ ನಾವು ಕಾಣ್ತಾ ಇದ್ದೀವಿ. ಅವ್ರು ಹೋಗಿರ್ಬಹುದು, ಅವ್ರು ನಟ್ಟಿರ್ತಕ್ಕಂಥ ಸಸಿಗಳನ್ನ ನಮ್ಮೆಲ್ಲರಿಗೂ ಸಹಿತ ಶಾಶ್ವತವಾಗಿ ಅದನ್ನ ಮೂಡಿದೆ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ. ನೀರಾವರಿ ಯೋಜನೆಗಳ ಈ ಭವಿಷ್ಯದಲ್ಲಿ ಈ ಭಾಗ ಇವತ್ತೇ ನಾವೇನು ಸಸಿಗಳನ್ನ ನಟ್ಟಿದ್ದೀವಿ, ಮುಂದಿನ ದಿನಮಾನಗಳಲ್ಲಿ 10 ವರ್ಷದಲ್ಲಿ ಈ ಭಾಗ ಸಂಪೂರ್ಣ ನೀರಾವರಿ ಆಗಿರ್ತದೆ, ಸಕ್ಕರೆ ಕಾರ್ಖಾನೆಗಳಾಗಿರ್ತವೆ. ಈ ಭಾಗದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಕೆಲಸಗಳನ್ನ ಹೊಸ ವಿಧದಲ್ಲಿ ಸಾಕ್ತವ, ಪವರ್ ಸ್ಟೇಷನ್ ಅಂತ ಕೇಂದ್ರಗಳು ಬರ್ತಾವ, ಇಂಡಿ ನಗರ ಜಿಲ್ಲೆಯ ರೂಪದಲ್ಲಿ ಕಾಣ್ತಕ್ಕಂಥ ಪ್ರಯತ್ನ ಮುಂದೊಂದು ದಿನ ಎಂದಾದ್ರೂ ಆಗ್ತದೆ. ಅವತ್ತು ಸಾರ್ಥಕತೆ. ಏನಿದು ವಿಶೇಷ ಆಕರ್ಷಣೆ ಅಂತ ನೋಡೋದಾದ್ರೆ, ವಿಜ್ಞಾನವನ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಹಾಗೂ ಕಲಿಕಾ ಮಟ್ಟ ಉತ್ತೇಜಿಸುವ ಉದ್ದೇಶದಿಂದ ವಿಜ್ಞಾನವನ ನಿರ್ಮಿಸಲಾಗಿದೆ. ಗ್ರಾಮೀಣ ಸಂಸ್ಕೃತಿಗೆ ಪರಿಚಯ ಹಾಗೂ ಮೆಲುಕು ಹಾಕಲು ಸೂಕ್ತವಾದ ಕಾರಣವಾಗಿದೆ. ಪರಿಸರ ಸಂರಕ್ಷಣೆಗೆ ಒತ್ತು ಕೊಟ್ಟಿರುವುದಕ್ಕೆ ಪರಿಸರ ಪ್ರೇಮಿಗಳು ಇದೀಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಶಾಸಕರ ಈ ಕಾರ್ಯಕ್ಕೆ ಈಗ ಎಲ್ಲೆಡೆ ಶ್ಲಾಘನೀಯ ವ್ಯಕ್ತವಾಗ್ತಿದೆ. ಇನ್ನು ಪ್ರತಿದಿನ ನೂರಾರು ಮಂದಿ ಹಾಗೂ ರಜಾದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಈ ವೃಕ್ಷೋದ್ಯಾನಕ್ಕೆ ಭೇಟಿ ನೀಡುತ್ತಿದ್ದಾರೆ. ಮಕ್ಕಳು, ಯುವಕರು, ಹಿರಿಯರು ಸೇರಿದಂತೆ ಎಲ್ಲಾ ವಯೋಮಾನದ ಜನರು ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ನೆಮ್ಮದಿಯ ಕ್ಷಣಗಳನ್ನ ಕಳೆದಿದ್ದಾರೆ. ವೃಕ್ಷೋದ್ಯಾನವು ಪರಿಸರ ಸಂರಕ್ಷಣೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಕೂಡ ಹೊಸ ಚೈತನ್ಯ ನೀಡ್ತಾ ಇದೆ. ಈ ಕಾರಣದಿಂದ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಇದು ಗುರುತಿಸಿಕೊಂಡಿದೆ. ಇಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಹಳ ಜವಾಬ್ದಾರಿಯಿಂದ ತಮ್ಮ ಕೆಲಸವನ್ನ ನಿಭಾಯಿಸುತ್ತಿದ್ದಾರೆ. ಬಂದಂತ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ಹಾಗೆ ನೋಡಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಸಾವಳ ಸಂಘದಲ್ಲಿರುವ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನಕ್ಕೆ ಪ್ರತಿದಿನ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಹಸಿರು ಪರಿಸರ ಮತ್ತು ಶಾಂತ ವಾತಾವರಣದ ಕಾರಣ ಈ ತಾಣ ಕುಟುಂಬ ಸಮೇತ ಭೇಟಿ ನೀಡುವವರ ನೆಚ್ಚಿನ ಸ್ಥಳವಾಗಿದೆ. ಕ್ಯಾಮರಾಮನ್ ರಿಯಾಜ್ ಮಂದೇವಾಲಿ ಜೊತೆ ಸಿರಾಜ್ ವಾಲಿಕರ್, ಪಬ್ಲಿಕ್ ಪಂಚ್ ನ್ಯೂಸ್, ಸಾವಳ ಸಂಘ.